ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ವಾಗಿದ್ದೀನಿ. ಇದು ಮೊನ್ನೆದು ವಿಡಿಯೋ. ಆ್ಯಕ್ಚುಲಿ ನೆನ್ನೆ ನನಗೆ ಯಾವುದೇ ರೀತಿ ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ, ಎಡಿಟು ಕೂಡ ಮಾಡಲಿಲ್ಲ. ಸೊ ಹಾಗಾಗಿ ಒನ್ ಡೇ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಐ ಆಮ್ ಸಾರಿ. ಸೊ ನಾನು ಮಾರ್ನಿಂಗು ನನ್ನ ವಾಕಿಂಗಿಂದ ನನ್ನ ದಿನಚರಿನ ಶುರು ಮಾಡ್ತಾಯಿದ್ದೀನಿ. ನಿಮಗೆಲ್ರಿಗೂ ಗೊತ್ತಿದೆ ಅಲ್ವಾ, ನನಗೆ ಹೆಲ್ತಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಒಂಚೂರು ವಾಕಿಂಗು, ಯೋಗ ಎಲ್ಲ ಮುಗಿಸಿ ನನ್ನ ದಿನಚರಿನ ಶುರು ಮಾಡ್ತೀನಿ. ಹಾಗೆ ವಾಕಿಂಗ್ ಎಲ್ಲ ಮುಗಿಸಿ ಕೆಳಗೆ ಬಂದು ಒಂದು ಗ್ಲಾಸ್ ಹಾಲು ಹಾಗೆ ಒಂದು ಲೋಟ ಬಿಸಿ ನೀರು ಕುಡಿದು ನೆಕ್ಸ್ಟು ನನ್ನ ಕೆಲಸನ ಶುರು ಮಾಡಿಕೊಂಡೆ. ಬಟ್ಟೆಗಳನ್ನೆಲ್ಲ ತೊಳೆದಾಕಿ ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಎಲ್ಲದನ್ನು ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅಷ್ಟು ನನಗೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಮೊನ್ನೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಮಾತ್ರ ಮಾಡಿಕೊಂಡೆ. ದೇವ್ರ ಪೂಜೆನೂ ಕೂಡ ಹೂವು ಎಲ್ಲ ತೆಗೆದು ಹೊಸ ಹೂವು ಮುಡಿಸಿ ದೇವ್ರ ಪೂಜೆ ಮಾಡಿಕೊಂಡು ತಿಂಡಿಗೆ ನಾನು ಅನ್ನ ಸಾಂಬಾರನ್ನೇ ಮಾಡಿಕೊಂಡು ತಿಂದಿದ್ದೆ. ಸೊ ಅದಾದಮೇಲೆ ಸಂಜೆಯಿಂದ ಮತ್ತೆ ವಿಡಿಯೋನ ಶುರು ಮಾಡಿದೆ. ನನ್ನ ತಂಗಿ ಭವಾನಿ ಕಾಲ್ ಮಾಡಿದ್ಲು. ಸೊ ಇಬ್ಬರು ಆಚೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಬರೋಣ ಅಂತ. ಸೊ ಓಕೆ ಅಂದ್ಬಿಟ್ಟು ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ರಿಲಯನ್ಸಿಗೆ ಹೋಗೋಣ ಅಂತ ಟೀ ಮಾಡಲಿಕ್ಕೆ ಅಂತ ಇಟ್ಕೊಂಡೆ. ಸೊಪ್ಪು, ಹಸಿ ತರಕಾರಿ ಸ್ವಲ್ಪ ಜಾಸ್ತಿ ತಿನ್ನಿ ಅಂತ ಹೇಳಿದ್ದಾರೆ. ನಾನ್ ವೆಜ್ ಎಲ್ಲ ತಿನ್ನಬಾರ್ದು ಅಂತ. ಹಾಗಾಗಿ ಸ್ವಲ್ಪ ಸೊಪ್ಪು ತೊಗೊಬರೋಣ ಅಂತ ಹೋದೆ. ಮನೆ ಹತ್ರ ಬಂದವ್ರ ಹತ್ರ ನೋಡಿದೆ, ಅಷ್ಟು ಚೆನ್ನಾಗಿರಲಿಲ್ಲ ಮತ್ತು ರೈಟ್ ಕೂಡ ಜಾಸ್ತಿ ಹೇಳಿದ್ರು. ಹಾಗಾಗಿ ರಿಲಯನ್ಸಲ್ಲಿ ಒಂದು ಸಲ ನೋಡ್ಕೊಂಬರೋಣ ಅಂದ್ಬಿಟ್ಟು ಸಂಜೆ ಪೂಜೆನೂ ಕೂಡ ಮುಗಿಸಿ ಇಬ್ಬರೂ ಕೂಡ ರಿಲಯನ್ಸಿಗೆ ಹೋದ್ವು. ನೋಡ್ತಾ ಇರ್ಬೋದು ರಿಲಯನ್ಸಲ್ಲಿ ಯಾವ ಥರ ಆಗಿದೆ ಸೊಪ್ಪು ಅಂತ. ಬಿಸಿಲಲ್ವ ಇವಾಗ, ಪಾಪ ಅವ್ರದ್ದೇನು ತಪ್ಪಿರಲ್ಲ, ಬಿಸಿಲಿಗೆಲ್ಲ ಬಾಡೋಗ್ಬಿಟ್ಟಿರುತ್ತೆ. ಅಷ್ಟು ಚೆನ್ನಾಗಿರಲಿಲ್ಲ ಸೊಪ್ಪನ್ನು ಕೂಡ. ಹಾಗಾಗಿ ನಾನು ಸೊಪ್ಪೆಲ್ಲ ಏನು ತೊಗೊಳ್ಳಿಲ್ಲ. ಜಸ್ಟ್ ನನಗೆ ಹಣ್ಣು ಬೇಕಿತ್ತು, ದಾಳಿಂಬೆ ಹಣ್ಣು ಮತ್ತು ಸ್ವಲ್ಪ ಕಿತ್ತಳೆ ಹಣ್ಣು ತೊಗೊಂಡೆ. ಈ ಬೇಸಿಗೆ ಕಾಲಕ್ಕೆ ದಾಳಿಂಬೆ ಮತ್ತು ಕಿತ್ತಳೆ ಹಣ್ಣು ತಿನ್ನೋದ್ರಿಂದ ಸ್ವಲ್ಪ ಹೆಲ್ತಿಗೆ ಒಳ್ಳೆಯದು, ಹಾಗೆ ಬಾಯಾರಿಕೆನೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ಸೌತೆಕಾಯಿ ಕೂಡ ತೊಗೊಂಡೆ. ನುಗ್ಗೆಕಾಯಿ ಮನೆ ಹತ್ರ ಬಂದವ್ರ ಹತ್ರ 5 ರೂಪಾಯಿಗೆ ಒಂದಿತ್ತು. ಸೊ ನಾನು ಇಲ್ಲಿ ನೋಡಿದೆ 3 ರೂಪಾಯಿಗೆ ಒಂದಿತ್ತು. ಹಾಗಾಗಿ 2 ರೂಪಾಯಿ ಸೇವ್ ಆಗುತ್ತಲ್ಲ ಅಂದ್ಬಿಟ್ಟು ಒಂದು 5 ನುಗ್ಗೆಕಾಯಿ ಕೂಡ ತೊಗೊಂಡೆ. ಅದಾದಮೇಲೆ ಸೌತೆಕಾಯಿ ತೊಗೊಂಡು ಹಾಲು ತೊಗೊಂಡು ಮೊಸರು ತೊಗೊಳ್ಳೋಣ ಅಂತ ಬಂದೆ. ಅಂಗಡಿಲಾದರೆ ಒಂದು 2 ರೂಪಾಯಿ ಜಾಸ್ತಿ ಇರುತ್ತೆ, ರಿಲಯನ್ಸಲ್ಲಿ 1 ರೂಪಾಯಿ ಕಡಿಮೆ ಇರ್ಬೋದೇನೋ ಅಂದ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡೆ. ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ನಾನು ರಾಗಿ ಮಾಡಿ ಕುಡಿತೀನಲ್ವ, ಹಾಗಾಗಿ ಅದ್ರ ಜೊತೆಯಲ್ಲಿ ಹಾಕೊಂಡು ಕುಡಿಲಿಕ್ಕೆ ಮೊಸರು ಬೇಕೇ ಬೇಕು, ಬರಿದನ್ನೇ ಕುಡಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ತೊಗೊಂಡು ಬಿಲ್ ಹಾಕ್ಸ್ಕೊಂಡು ಮನೆಗೆ ಬಂದು ಪಾತ್ರೆಗಳೆಲ್ಲ ಒಂದು ಹತ್ರ ಇಟ್ಕೊಂಡು ಅಡುಗೆ ಕೂಡ ಮಾಡಿಕೊಂಡೆ. ಮುದ್ದೆ ಮತ್ತು ತರಕಾರಿ, ಹುರುಳಿಕಾಳು ಎಲ್ಲ ಹಾಕಿ ಸ್ವಲ್ಪ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಗೆ ಸೌತೆಕಾಯಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಮುದ್ದೆ ಜೊತೆಲಿ ತಿನ್ನೋಣ ಅಂತ. ರೈಸೆಲ್ಲ ಏನು ಮಾಡ್ಕೊಳ್ಳಿಲ್ಲ, ಜಸ್ಟ್ ಮುದ್ದೆ ಊಟ ಮಾಡಿ ನೆಕ್ಸ್ಟು ಗ್ಯಾಸೆಲ್ಲ ಉರಿಸ್ಕೊಳ್ಳೋಣ ಅಂತ ಉರಿಸಿಟ್ಕೋತಾ ಇದ್ದೀನಿ. ರಾತ್ರಿ ಟೈಮನ್ನೇ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸಿ ಮಲ್ಕೊಳ್ಳೋ ಅಂಥ ಅಭ್ಯಾಸನ ಮಾಡ್ಕೋತಾ ಇದ್ದೀನಿ. ಹೇಗಿದ್ರೂ ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ, ನಿದ್ದೆನೂ ಅಷ್ಟು ಚೆನ್ನಾಗಿ ಬೇಗ ಬರಲ್ಲ. ಸೊ ಏನಕ್ಕೆ ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೋಬಾರ್ದು ಅಂದ್ಬಿಟ್ಟು ಇದೊಂದು ಅಭ್ಯಾಸನ ಚೇಂಜ್ ಮಾಡಿಕೊಂಡೆ. ಇವಾಗ ಒಂದು 4-5 ದಿನದಿಂದ ಚೇಂಜ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ರಾತ್ರಿಯೇ ಎಲ್ಲ ಕೆಲಸನೂ ಮುಗಿಸ್ ಮಲ್ಕೋತೀನಿ. ಬೆಳಗ್ಗೆ ಎದ್ಬಿಟ್ಟು ಬಂದು ಅಡುಗೆ ಮನೆ ನೋಡ್ಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ. ಏನು ಕೆಲಸ ಇರಲ್ಲಲ್ವ, ಆರಾಮ್ ಅನಿಸ್ಬಿಡುತ್ತೆ ಅವಾಗ. ಸೊ ನೋಡ್ತಾ ಇರ್ಬೋದು ಅಡುಗೆ ಮನೆ ಫುಲ್ ಎಲ್ಲ ಕ್ಲೀನ್ ಆಯಿತು. ಪಾತ್ರೆಗಳು ಸ್ವಲ್ಪ ತೊಳೆದಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಪಾತ್ರೆಗಳಿತ್ತು ಅದನ್ನು ಕೂಡ ತೊಳಿಬೇಕು. ಸೊ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಪಾತ್ರೆಗಳು ತೊಳೆಯೋಣ ಅಂದ್ಬಿಟ್ಟು ತೊಳಿಲಿಕ್ಕೆ ಹಾಕ್ಕೊಂಡೆ. ಸೊ ಪಾತ್ರೆಗಳು ಸ್ವಲ್ಪ ಇತ್ತು, ಎಲ್ಲದನ್ನು ತೊಳೆದಿಟ್ಟು ಗ್ಯಾಸ್ನೆಲ್ಲ ಉರಿಸಿದ್ನಲ್ಲ, ಆ ಗ್ಯಾಸಿಂದ ಇದನ್ನೆಲ್ಲ ತೊಳಿಬೇಕಿತ್ತು. ಸೊ ಅದನ್ನು ಕೂಡ ತೊಳೆದಿಡ್ತಿಡ್ತಾ ಇದ್ದೀನಿ. ಹಾಲೆಲ್ಲ ಏನು ಉಗ್ಸ್ಲಿಕ್ಕೆ ಹೋಗಲ್ಲ ನಾನು. ಸಾಂಬಾರು ಅಥವಾ ರೈಸ್ ಮಾಡ್ತಾ ಇರ್ತೀನಲ್ಲ, ಅವಾಗೇನಾದ್ರೂ ಕುಕ್ಕರಿಂದ ಆಚೆ ನೀರು ಬಂದರೆ ಅದು ಸ್ವಲ್ಪ ಗಲೀಜಾಗಿರುತ್ತೆ. ಅದನ್ನೆಲ್ಲ ಅವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ತುಂಬ ದಿನದವರೆಗೂ ಗ್ಯಾಸಿಂದು ಸೈಡಲ್ಲಿ ಹಾಕೋದು ಏನಂತಾರೋ ನಂಗೆ ಗೊತ್ತಿಲ್ಲ. ಸೊ ಅದು ಚೆನ್ನಾಗಿ ಬಾಳಿಕೆ ಬರುತ್ತೆ. ಇಲ್ಲ ಅಂತಂದರೆ ಬೇಗ ಹಾಳಾಗೋಗುತ್ತೆ, ಒಂಥರ ತುಕ್ಕಿಡ್ದಂಗೆ ಆಗಿಬಿಡುತ್ತೆ. ಬೇಕಾದರೆ ನೀವು ಸ್ಟೀಲ್ ಪಾತ್ರೆ ಮೇಲೆ ಅದನ್ನ ಇಟ್ಟು ನೋಡಿ, ಯಾವ ಥರ ತುಕ್ಕಿಡ್ದಿರೋ ಥರ ಅದ್ರ ಕಿಲ್ಬೆಲ್ಲ ಬಿಟ್ಕೊಂಡಿರುತ್ತೆ. ಹಾಗಾಗಿ ಅವಾಗೇ ಕ್ಲೀನ್ ಮಾಡ್ಕೋತಾ ಇದ್ದರೆ ಅದು ಇನ್ನೂ ತುಂಬ ದಿನದವರೆಗೂ ಬಾಳಿಕೆ ಬರುತ್ತೆ. ಸುಮಾರು ನಾನು ಈ ಗ್ಯಾಸ್ ತೊಗೊಂಡು ಆಲ್ರೆಡಿ ಒಂದು 3 ವರ್ಷ ಆಯಿತು ಅಂತ ಅನ್ಕೋತೀನಿ. ಚೆನ್ನಾಗಿದೆ. ಆದರೆ ನಾನು ಜೋಧ್ಪುರಿಗೆ ತಗೊಂಡು ಹೋಗ್ಬೇಕಾದ್ರೇ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಗ್ಲಾಸು ಸ್ವಲ್ಪ ಅದು ಕ್ರ್ಯಾಕ್ ಆಗಿತ್ತು. ಅದೇನೂ ಆಗಲ್ಲ ಅಂದ್ಬಿಟ್ಟು ಅದೇ ಥರ ಯೂಸ್ ಮಾಡ್ತಿದ್ದೀನಿ, ಏನೂ ಪ್ರಾಬ್ಲಮ್ ಏನಾಗಿಲ್ಲ. ಯಾಕಂದರೆ ಅದು ಕಾರಲ್ಲಿ ಇಟ್ಕೊಂಡು ಹೋದ್ವಲ್ಲ, ಅದು ರೋಡ್ ಸರಿ ಇಲ್ಲದೆ ಇರೋದಕ್ಕೋ ಏನೋ ಎಲ್ಲೋ ಒಂದು ಕಡೆ ಅದು ಸ್ವಲ್ಪ
ಸೀಳ್ಬಿಟ್ಟಂಗೆ ಆಗಿದೆ. ಅದಕ್ಕೇ ಸ್ವಲ್ಪ ಹಾಗೆ ಹುಷಾರಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮನೇಲಿ ಇನ್ನೂ ಒಂದು ಸ್ಟೀಲಿಂದೊಂದು ಗ್ಯಾಸ್ ಸ್ಟವ್ ತೊಗೊಂಡಿದ್ವಿ, ಅದನ್ನು ಕೂಡ ಎತ್ತಿಟ್ಟಿದ್ದೀನಿ. ಬೆಳಗ್ಗೆ ಬಟ್ಟೆ ತೊಳೆದು ಹಾಕಿದ್ದೀನಲ್ಲ, ಅದನ್ನೆಲ್ಲ ಎತ್ಕೊಂಬಂದು ಒಳಗಡೆ ಇಟ್ಟೆ. ಮತ್ತು ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡಿದೆ. ನೋಡ್ತಿರ್ಬೋದು, ರಾತ್ರಿ ತೊಳೆದು ಇಟ್ಟಿದ್ನಲ್ಲ, ಅಡುಗೆ ಮನೆ ತುಂಬ ನೀಟಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣವೇ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಕುಂಕುಮ ಇಟ್ಕೊಂಡು ನೆಕ್ಸ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ಆಮೇಲೆ ಹಾಲು ಬಿಸಿಗೆ ಇಟ್ಕೊಂಡಿದ್ದೀನಿ. ಅಡುಗೆ ಮನೆ ನೋಡ್ಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ. ಕ್ಲೀನಾಗಿದ್ದಾಗ ನೋಡಲಿಕ್ಕೆ ಖುಷಿಯಾಗುತ್ತೆ. ಅದಾದಮೇಲೆ ನಾನು ನಿನ್ನೆ ಸಂಜೆನೇ ಮಾತ್ರೆಗೆ ಕೊಟ್ಟೋಗಿದ್ದೆ. ಸ್ಟಾಕ್ ಇರಲಿಲ್ಲ, ತರಿಸಿ ಎತ್ತಿಟ್ಟಿರ್ತೀವಿ ಅಂತ ಹೇಳಿದ್ರು. ದುಡ್ಡು ಕೂಡ ಕೊಟ್ಟಿದ್ದೆ ಅವರಿಗೆ. ಅದಾದಮೇಲೆ ಬೆಳಗ್ಗೆನೇ ಫೋನ್ ಮಾಡಿದರು ಟ್ಯಾಬ್ಲೆಟ್ ಬಂದಿದೆ ಅಂತ. ಅದನ್ನು ಇಸ್ಕೊಂಬಿಟ್ಟು ಬಂದೆ. ಅದಾದಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ. ಯಾವಾಗಾದ್ರೂ ನಮ್ಗೆ ಹುಷಾರಿಲ್ಲ ಅಂತಂದರೆ ಪಟ್ಟಂತ ನೆನಪಾಗೋದು ಒಂದು ರವೆ ಗಂಜಿ, ಇಲ್ಲಾಂದರೆ ರಾಗಿ ಗಂಜಿ, ಇಲ್ಲಾಂದರೆ ಉಪ್ಪಿಟ್ಟು. ಯಾಕಂದರೆ ಆ ಟೈಮಲ್ಲಿ ಟ್ಯಾಬ್ಲೆಟಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡೋದು ಅಂದರೆ ಈ ಉಪ್ಪಿಟ್ಟು ಒಂದೇ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಮೊಸರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬಿಸಿಲಿಗೆ ತುಂಬ ಎದೆ ಉರಿ ಬರುತ್ತೆ ಉಪ್ಪಿಟ್ಟು ತಿನ್ನೋದ್ರಿಂದ. ಮಾತ್ರೆ ಇಸ್ಕೊಂಡು ಬಂದಿದ್ನಲ್ಲ, ಇನ್ನೂ 15 ದಿನ ಈ ಮಾತ್ರೆ ತೊಗೋಬೇಕು. 15 ಟ್ಯಾಬ್ಲೆಟ್ ತೊಗೊಂಬಂದೆ. ಸೊ ಮಾತ್ರೆನೂ ಕೂಡ ನುಂಗಿ ಎತ್ತಿಟ್ಟೆ. ಅದಾದಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದು ಇಡ್ತಾಯಿದ್ದೀನಿ. ಸ್ವಲ್ಪ ಲೇಟಾಗಿಬಿಡ್ತು ನನ್ನ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ. ಯಾಕಂದರೆ ಸಾಂಬಾರು ಕೂಡ ಮಾಡಿಟ್ಕೊಂಡೆ. ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ತಿಂಡಿ ಮಾಡ್ಕೊಂಡಲ್ಲ, ಅದ್ರ ಜೊತೆಲೇ ಸಾಂಬಾರನ್ನು ಕೂಡ ಮಾಡಿಕೊಂಡೆ. ಮಧ್ಯಾಹ್ನಕ್ಕೆ ಮತ್ತೆ ಮಾಡ್ಕೊಳ್ಳಲ್ಲ, ಸೋಂಬೇರಿ ಆಗಿಬಿಡ್ತೀನಿ ಅಂದ್ಬಿಟ್ಟು ತಿಂಡಿ ಜೊತೆಲೇ ಸಾಂಬಾರನ್ನು ಕೂಡ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ಈ ವಿಡಿಯೋನ ನೆನ್ನೆನೇ ಅಪ್ಲೋಡ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಅವತ್ತಿನ ವಿಡಿಯೋ ಅವತ್ತೇ ಹಾಕಲಿಕ್ಕೆ ಚೆನ್ನಾಗಿರುತ್ತೆ. ಆದರೆ ಗೊತ್ತಿಲ್ಲ, ನೆನ್ನೆ ವಿಡಿಯೋ ಹಾಕ್ಲಿಕ್ಕೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಎಡಿಟು ಕೂಡ ಮಾಡಲಿಲ್ಲ, ಹಾಗೆ ಬಿಟ್ಟಿದ್ದೆ. ತುಂಬ ವಿಡಿಯೋಸ್ ಎಲ್ಲ ಡಿಲೀಟ್ ಕೂಡ ಆಗಿದೆ. ನಾನು ಆವಾಗವಾಗ ಎಲ್ಲ ವಿಡಿಯೋ ಬೇಡ್ದಿರೋದೆಲ್ಲ ಡಿಲೀಟ್ ಮಾಡ್ತಿರ್ತೀನಲ್ಲ, ಜೊತೆಲಿ ವಿಡಿಯೋ ಮಾಡಿಟ್ಕೊಂಡಿರೋದನ್ನು ಕೂಡ ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು. ಒಂದು 3-4 ಕ್ಲಿಪ್ ಮಿಸ್ ಆಗಿದೆ. ಸೊ ಆದ್ರೂ ಏನು ಮಾಡೋಂಗಿಲ್ಲ. ಒಂದು 10 ಮಿನಿಟ್ಸ್ದಾದ್ರೂ ವಿಡಿಯೋ ಮಾಡಬೇಕು. ತುಂಬ ಲಾಂಗ್ ವಿಡಿಯೋ ನೋಡಲಿಕ್ಕೆ ಇಷ್ಟಪಡ್ತಾರೆ, ಆದರೆ ಲಾಂಗ್ ವಿಡಿಯೋ ಮಾಡಲಿಕ್ಕೆ ಆಗಲ್ಲ. ನನಗೆ 2 ಚಾನಲ್ಗೂ ಹಾಕಬೇಕಲ್ಲ. ಸೊ ಹಾಗಾಗಿ 2 ಚಾನಲಿಂದ ಒಂದು 20 ನಿಮಿಷದ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಇನ್ನೂ ಒಂದು ವಿಚಾರ ಶೇರ್ ಮಾಡ್ಕೋಬೇಕು. ಏನಪ್ಪ ಅಂತಂದರೆ, ಶಿವು ಅವರು ಬರ್ತಾ ಇದ್ದಾರೆ. ಸೊ ಅದೊಂದು ವಿಚಾರ ಹೇಳಬೇಕಿತ್ತು, ಹೇಳಿದೆ. ಯಾವಾಗ ಅನ್ನೋದೇ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ನನಗೂ ಇನ್ನೂ ಡೇಟೆಲ್ಲ ಕನ್ಫರ್ಮ್ ಗೊತ್ತಿಲ್ಲ. ಅವ್ರ ಊರಲ್ಲಿ ಜಾತ್ರೆ ಇದೆ. ಸೊ ಅದಕ್ಕೋಸ್ಕರ ರಜೆ ತೊಗೊಂಡು ಬರ್ತಾ ಇದ್ದಾರೆ. ಒಂದು 15 ಡೇಸ್ ಅಥವಾ 20 ಡೇಸ್ ಬರ್ಬೋದು ಅನ್ಕೋತೀನಿ. ಯಾಕಂದರೆ ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವ್ರು ಬರಬೇಕಲ್ಲ. ಹಾಗಾಗಿ ಒಂದು 15 ದಿನ ಇಲ್ಲಾಂದರೆ 20 ದಿನ ಬರ್ತೀವಿ ಅಂತ ಹೇಳಿದ್ರು. ಡೇಟ್ ಇನ್ನೂ ನನಗೆ ಸರಿಯಾಗಿ ಕನ್ಫರ್ಮ್ ಗೊತ್ತಿಲ್ಲ. ಯಾಕಂದರೆ ಅವ್ರ ಊರಿಂದು ಜಾತ್ರೆ ಯಾವಾಗ ಡೇಟ್ ಹಾಕ್ತಾರೆ ಅದ್ರ ಮೇಲೆ ಅವರು ರಜೆ ತೊಗೊಂಡು ಬರ್ತಾರೆ. 18 ವರ್ಷ ಆದಮೇಲೇನೋ ಜಾತ್ರೆ ಆಗ್ತಾಯಿದೆ ಅಂತೆ. ಅದಕ್ಕೋಸ್ಕರ ಜಾತ್ರೆಗೆ ಹೋಗೋಣ, ನಾವು ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತಂದರು. ಅವ್ರ ಅಪ್ಪ ಅಂತೂ ತುಂಬ ಹಿಂಸೆ ಮಾಡ್ತಾಯಿದ್ರು. ಸೊ ಹಾಗಾಗಿ ಶಿವ ಅವರು ಕೂಡ ಬರ್ತಾಯಿದ್ದಾರೆ. ಸೊ ಶಿವ ಅವ್ರ ಜೊತೆಲಿ ವಿಡಿಯೋ ಮಾಡೋದಂದರೆ ನಿಮಗೆ ತುಂಬ ಇಷ್ಟ ಅಲ್ವಾ. ಸೊ ಆದಷ್ಟು ಬೇಗ ಅವ್ರ ಜೊತೆಲಿ ವಿಡಿಯೋ ಮಾಡ್ತೀನಿ. ಹಾಗೆ ಅವರು ಮನೆದೆಲ್ಲ ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ನೋಡೋಣ, ಮಾಡ್ತೀನಿ ಸಾಧ್ಯ ಆದರೆ. ಯಾಕಂದರೆ ನಾವು ಮನೆ ಏನು ಕ್ಲೀನ್ ಮಾಡಿಸಿಲ್ಲ, ತೊಗೊಂಡಿರೋ ಮನೆ ಹಾಗೇ ಬಿಟ್ಟಿರೋದು, ಅದರಲ್ಲೇ ವಾಸ ಮಾಡ್ತಾ ಇರೋದು. ಸೊ ಆದ್ರೂ ನೀವೆಲ್ಲರೂ ಖುಷಿಗೋಸ್ಕರ ಖಂಡಿತವಾಗ್ಲೂ ಮಾಡ್ತೀನಿ. ಪಾತ್ರೆ ಎಲ್ಲ ತೊಳೆದು ಮುಗಿಸಿ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ದೆ. ಅದೆಲ್ಲ ವಿಡಿಯೋನೂ ಡಿಲೀಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮತ್ತೆ ನೈಟಿಂದ ವಿಡಿಯೋನ ಶುರು ಮಾಡಿದೆ. ನೈಟು ಸಾಂಬಾರು ಮಾಡಿಟ್ಟಿದ್ನಲ್ಲ ಬೆಳಗ್ಗೆನೇ, ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪಿಟ್ಟು ಕೂಡ ಇತ್ತು, ಅದನ್ನು ಕೂಡ ಬಿಸಿಗೆ ಎತ್ತಿಟ್ಕೊಂಡೆ. ಸೊ ಯಾಕಂತಂದರೆ ಮಧ್ಯಾಹ್ನ ನಾನು ತಿಂದಲೇ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದೆ. ಮತ್ತು ವಿಡಿಯೋ ಬೇರೆ ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು. ಅದಕ್ಕೂ ತುಂಬ ಬೇಜಾರಾಗೋಯಿತು. ಸೊ ಊಟಕ್ಕೆ ಕೂಡ ಹಾಕ್ಕೊಂಡು ಅದ್ರ ಜೊತೆಲಿ ಒಂದು ಆಮ್ಲೆಟ್ ಕೂಡ ಹಾಕ್ಕೊಂಡು ಊಟನೂ ಕೂಡ ಮಾಡಿ ಮುಗಿಸ್ದೆ. ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ನೋಡ್ತಾ ಇರ್ಬೋದು, ಎಲ್ಲ ಕೆಲಸನೂ ನಂದು ಮುಗೀತು. ಜೊತೆಗೆ ಸ್ವಲ್ಪ ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೆಂತ್ಯ ಕೂಡ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆ ಎದ್ದಾದಮೇಲೆ ಅದನ್ನು ರುಬ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಒಂದು ಏರ್ ಪ್ಯಾಕ್ ಮಾಡ್ಕೋಬೇಕು. ಲೈಟೆಲ್ಲ ಆಫ್ ಮಾಡಿದೆ. ನನ್ನ ನಿದ್ದೆ ಟೈಮ್ ಆಯಿತು. ಸ್ವಲ್ಪ ಬೇಗ ಮಲ್ಕೊಂಡ್ರೆ ಬೇಗ ಎದ್ದೇಳಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಮಲ್ಕೊಳ್ಳೋಕ್ಕೆ ಬಂದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ತುಂಬ ವಿಡಿಯೋ ಡಿಲೀಟ್ ಆಗಿದೆ, ಐ ಆಮ್ ಸಾರಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.